ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವು ಇದುವರೆಗೆ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿ ಅಪ್ಪಂಗಳಕ್ಕೆ ಹೋಗಿ ಏಲಕ್ಕಿ ಬಗ್ಗೆ ಹಲವಾರು ಮಾಹಿತಿ ಇರುವಂತಹ ಕಾರ್ಯಕ್ರಮಗಳನ್ನು ನೋಡಿದ್ವಿ ಆಗಿತ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ಚಟ್ಟಳ್ಳಿ ಹತ್ರ ಇರುವಂತಹ SLN ಫಾರ್ಮ್ಸ್ ಹತ್ರ ಹೋಗೋಣ. ಇಲ್ಲಿ ಈ ಫಾರ್ಮಿನ ಮ್ಯಾನೇಜರ್ ಆಗಿರುವಂತಹ ಶ್ರೀ ಕಣ್ಣನ್ ಅವರನ್ನು ಭೇಟಿಯಾಗಿ ಅವರು ಏಲಕ್ಕಿಯನ್ನು ಯಾವ ರೀತಿ ಬೆಳೆಯೋಕ್ಕೆ ಶುರು ಮಾಡಿದ್ರು. ಈಗ ಅವರು ನಮಗೆ ಹೇಳ್ತಾ ಇದ್ರು ಏನಪ್ಪ ಅಂತಂದರೆ, ಮೊದಲು ಅವರು 6 ಎಕರೆಯಿಂದ ಶುರು ಮಾಡಿ ಈಗ 20-21 ಎಕರೆಯಷ್ಟು ಏಲಕ್ಕಿಯನ್ನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು, ಅವರ ಈ ಒಂದು ಹಾದಿ ಯಾವ ರೀತಿ ಇತ್ತು, ಏಲಕ್ಕಿನ ಯಾವ ರೀತಿ ಬೆಳೀತಾರೆ, ಇದರಲ್ಲಿ ಆದಾಯ ಎಷ್ಟು, ಇಳುವರಿ ಎಷ್ಟು ಬರುತ್ತೆ, ಹೇಗೆ ಏನು ಅಂತ ಅಂದ್ಕೊಂಡು ಒಟ್ಟಾರೆ ಇವರ ಒಂದು ಅನುಭವವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡು ಬರೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಾವು ಭಾರತೀಯ ಸಾಂಬಾರ್ ಸಂಶೋಧನಾ ಬೆಳೆಗಳ ಸಂಸ್ಥೆ ಮತ್ತು ಪ್ರಾದೇಶಿಕ ಕೇಂದ್ರ ಆಗಿರುವಂತಹ ಅಪ್ಪಂಗಳಕ್ಕೆ ಹೋಗಿದ್ವಿ ಸರ್. ಅಲ್ಲಿರುವ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಅಂಕೇಗೌಡ ಸರ್ ನಿಮ್ಮನ್ನು ಪರಿಚಯ ಮಾಡಿದ್ರು. ಇಲ್ಲಿ ಒಂದು ಪ್ಲಾಂಟೇಶನ್ ಇದೆ ಅಂತ ಹೇಳ್ತಾ ಇದ್ರು, SLN ಅಂಥೇಳಿ. ಅದು ತುಂಬ ಅದ್ಭುತವಾಗಿ ಕಾಫಿ ಬೆಳೆದಿದ್ದಾರೆ, ಕಾಳುಮೆಣಸಿದೆ, ಏಲಕ್ಕಿ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಅವರು ನಮಗೆ ಹೇಳ್ತಾಯಿದ್ರು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಸರ್ ನಿಮ್ಮನ್ನು ಮಾತಾಡಿಸಿ ಈ ಏಲಕ್ಕಿಯ ಬೆಳೆ ಬಗ್ಗೆ ನಮ್ಮ ಹೊಸ ರೈತರಿಗೆ ಒಂದು ರೀತಿಯ ಮಾಹಿತಿಯನ್ನು ಕೊಡೋಣ ಸರ್. ಓಕೆ ಸರ್, ಮೊದಲನೇದಾಗಿ ಕೇಳೋದಾದರೆ ಈ ಎಸ್ಟೇಟ್ ಬಗ್ಗೆ ಹೇಳಿ ಸರ್. ನಮ್ಮದು ಮೇನ್ ಒಂದು 60-70 ಇಯರ್ಸ್ ಬಿಫೋರ್ ನಮ್ಮ MDದು ಫಾದರ್, ಅವರದು ಫಾದರ್, ಗ್ರ್ಯಾಂಡ್ ಫಾದರ್ ಎಲ್ಲ ಶುರು ಮಾಡಿದ್ದಾರೆ, ಸ್ಟಾರ್ಟ್ ಮಾಡಿದರು. ಕಾಫಿಯಲ್ಲಿ ಎಕ್ಸ್ಪರ್ಟ್ ಅವರೆಲ್ಲರೂ. ಮೊದಲು ಕಾಫಿ ಆ್ಯಂಡ್ ಪೆಪ್ಪರ್ ಎರಡು ಇತ್ತು, ಕಾಳು ಮೆಣಸಿತ್ತು. ಈಗ ಮತ್ತೆ ನಾವು ಕಾಡಮ ಬಂದಿದ್ದೋ, ಅಡಿಕೆ ಮಾಡಿದ್ದೋ, ಅರೆಕೆನೆಟ್ ಆಲ್ಸೋ ವಿ ಆರ್ ಡೂಯಿಂಗ್ ಮಾಡ್ತಾ ಇದ್ದೋ, ನಡೀತಾ ಇದೆ. ಬಟ್ ಈಗ ಪ್ರೆಸೆಂಟ್ MDs ಇದರಲ್ಲಿ ಕಾಡಮಲ್ಲಿ ತುಂಬ ಆಲ್ರೆಡಿ ಮಿಸ್ಟರ್ ಸಾತಪ್ಪನವರ MD ಅವರು ಆಲ್ರೆಡಿ ಮಾಡಿದ್ದಾರೆ, ಅವರೇ ಮಾಡಿ ಅವಾರ್ಡ್ ತಗೊಂಡಿದ್ದಾರೆ. ಹೌದು, ಅವ್ರ ಪರ್ಸನಲ್ ಆಗಿಯೇ ಈಗ ನಮಗೆ ಗೈಡ್ ಮಾಡ್ತಾ ಇದ್ರು. ನಾವು ವಿ ಆರ್ ಡೂಯಿಂಗ್ ನಾವು. ಹೌದು, ಅಂದ್ರೆ ಇತ್ತೀಚೆಗೆ ಸ್ವಲ್ಪ ಅಡಿಕೆಗೂ ಕೂಡ ಬೆಲೆ ಜಾಸ್ತಿ ಬರ್ತಾ ಇದೆ. ಹಾಗಾಗಿ ಕ್ಯಾಶ್ ಕ್ರಾಪ್ ಒಳ್ಳೆ ಅಡಿಕೆಯಲ್ಲಿನೂ ಕ್ಯಾಶ್ ಕ್ರಾಪ್ ಒಳ್ಳೆ ಮಾಡಬಹುದು. ದೊಡ್ಡ ಕೆಲಸ ಇಲ್ಲ ಅದರಲ್ಲಿ. ಬಟ್ ಇದರಲ್ಲಿ ಫುಲ್ ಟೈಮ್ ಕೆಲಸ ಮಾಡ್ತಾ ಇರಬೇಕು. ಒಂಥರ ಅಡಿಕೆ ಲೇಸಿ ಕ್ರಾಪ್ ಅಂತ ಹೇಳ್ಬೋದು. ಹೌದು, ಲೇಸಿ ಕ್ರಾಪ್ ಹೇಳ್ಬೇಕು. ಬಟ್ ಇದು ಆಗಿಲ್ಲ, ನಾನ್ ಸ್ಲೀಪ್, ನಿದ್ರೆ ಮಾಡಬಾರದು. ಈ ಕ್ರಾಪ್ ಅಲ್ಲಿ ನಿದ್ರೆ ಮಾಡಬಾರದು ಏಲಕ್ಕಿಯಲ್ಲಿ. ಬಟ್ ಒಳ್ಳೆ ದುಡ್ಡು, ಮೋರ್ ಪ್ರಾಫಿಟ್ ಸಿಗ್ಬಹುದು ಗ್ಯಾರಂಟಿಯಾಗಿ. ನಿಮ್ಮ ಕೃಷಿ ಹಿನ್ನೆಲೆ ಸರ್, ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ನಿಮ್ದು ಏನು, ಹೇಗೆ? ನಂದು ನಂದು ಅಗ್ರಿಕಲ್ಚರ್, ಐ ಆಮ್ ಎ ಕಾಮರ್ಸ್ ಗ್ರಾಜ್ಯುಯೇಟ್ ಆಕ್ಚುಲಿ. ಎಕ್ಸ್ಪೀರಿಯನ್ಸ್ ಅಲ್ಲಿ, ಇಂಟ್ರೆಸ್ಟ್ ಅಲ್ಲಿ, ಅವರ್ ಓನ್ ಲವ್, ಪ್ರೀತಿಯಲ್ಲಿ ನಾವು ಮಾಡ್ತಾ ಇದ್ದೋ. ಈ ಫೀಲ್ಡಿಗೆ ಹೆಂಗೆ ಬಂದ್ರಿ ಸರ್? ಹಾಗೆ ನಮ್ಮ MD ನಮಗೆ ಪರಿಚಯದವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರು, ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ದು. ಹಾಗೆ ಒಂದೊಂದೇ ಬರ್ತಾ ಇದೆ. ಮತ್ತೆ ಎಕ್ಸ್ಪೀರಿಯನ್ಸ್ ಸಾರ್ ಇದ್ದಾರೆ, ಅಂಕೇಗೌಡ ಸಾರ್ ಇದ್ದಾರೆ, ಅವರು ರೆಗ್ಯುಲರ್ ನಮಗೆ ಅಡ್ವೈಸ್ ಕೊಡ್ತಾ ಇರ್ತಾರೆ. ಅದೇ ಥರ ಕೇರಳದಲ್ಲಿ 2-3 ಫ್ರೆಂಡ್ಸ್ ಇದ್ದಾರೆ, ಅವ್ರ ಹತ್ರ ಎಲ್ಲ ಕೇಳ್ತೀವಿ, ಅದ್ರ ಬಗ್ಗೆಯಲ್ಲಿ ಮಾಡ್ತಾ ಇದ್ದೋ. ಸರ್, ಇದಕ್ಕಿಂತ ಮೊದಲು ಬರೀ ಏಲಕ್ಕಿ ಅಂತ ಅಷ್ಟೇ ಅಲ್ಲ, ಬೇರೆ ಯಾವುದಾದ್ರು ಪ್ಲಾಂಟೇಶನ್ ಬೆಳೆಗಳ ಬಗ್ಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತಾ? ಇದೆ, ಅರೇಬಿಕಾ ಕಾಫಿ ಇದೆ, ರೋಬಸ್ಟಾ ಕಾಫಿ ಬಗೆ ಇದೆ. ಇಲ್ಲಿ ಬರೋಕಿನ ಮುಂಚೆ ಚಿಕ್ಕಮಂಗ್ಳೂರಲ್ಲಿ ಸ್ವಲ್ಪ ಅರೇಬಿಕಾ ಬಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಹೌದು. ಇಲ್ಲಿ ನಿಮಗೆ ಏಲಕ್ಕಿ ಬಗ್ಗೆ ಈ ರೀತಿ ಒಂದು ನೀವು ಮ್ಯಾನೇಜ್ ಮಾಡಬೇಕು ಅಥವಾ ಬೆಳಿಬೇಕು ಅಂತ ನಿಮಗೆ ಬಂದಾಗ ನಿಮ್ಗೆ ಏನು ಅನಿಸ್ತು? ಇಲ್ಲಿ ಏನು ಚಾಲೆಂಜಸ್ ಆಗ್ಬೋದು ಅಂತ ಅನಿಸ್ತು? ಏನು ಚಾಲೆಂಜಸ್ ಅಂದರೆ ಸರ್, ಅದೇ ಫಸ್ಟ್ ಥಿಂಗ್ ಒಳ್ಳೆ ತಲೆಗಳು ತರಬೇಕು. ರೈಟ್ ಟೈಮ್ ಎಲ್ಲ ಕೆಲಸನೂ ನಡೀತಾ ಇರಬೇಕು. ಎವ್ರಿ ಮಂತ್ ಸ್ಪ್ರೇ ಅಂದರೆ ಮಂತ್ ಸ್ಪ್ರೇ ಮಾಡಲೇಬೇಕು. ಈ ಸಾರ್ ರೆಕಮೆಂಡ್, ಈಗ ಅಂಕೇಗೌಡ ಸರ್ ಏನು ರೆಕಮೆಂಡ್ ಮಾಡ್ತಾರೋ, ಇಲ್ಲ ಬೇರೆ ಸೈಂಟಿಸ್ಟ್ ಏನು ರೆಕಮೆಂಡ್ ಮಾಡ್ತಾರೋ, ಆ ಮದ್ದುಗಳ ಎಲ್ಲಿ ನಾವು ಹುಡುಕಿ ತಂದು 20 to 25 ಡೇಸ್ ಸ್ಪ್ರೇ ಅಂದರೆ 20 to 25 ಡೇಸ್ ಡನ್. 1, 2, 3 ಡನ್. ಅದೇ ಅವರ್ ಗೋಲ್. ಮಾಡೋಣ ಅದೆಲ್ಲ ಇಲ್ಲ, ನಾಳೆ ನಾಡಿದ್ದಿಲ್ಲ, ಇಲ್ಲ. ಸೊ ಅದರಿಂದ ಇದು ಜಸ್ಟ್ 15 years, ಲಾಸ್ಟ್ ಆಗಸ್ಟ್ ಪ್ಲಾಂಟೆಡ್ ಬ್ಯಾಕ್ ಅಲ್ಲಿ ಇರೋದು. 15 ತಿಂಗಳು ಪ್ಲಾಂಟ್ ಅಷ್ಟೇ ಇದು. 15 months ಪ್ಲಾಂಟ್ ಹಾಗೆ ಇದೆ ನೋಡಿ. ಎಲ್ಲರೂ ಚೆನ್ನಾಗಿದೆ, ಬರ್ತಾ ಇದೆ, ಒಳ್ಳೆ ಕ್ರಾಪ್ ಸಿಗ್ಬೋದು. ಇದು ನಾವು ಆ್ಯಕ್ಚುಲಿ ಇದು ತಳಿ
ಕೇರಳ ಇಡುಕಿ ಡಿಸ್ಟ್ರಿಕ್ಟಲ್ಲಿ ಹಾರ್ಟ್ ಆಫ್ ದ ಕಾರ್ಡಮಮ್ ವಂಡನ್ ಮೇಡು ಒಂದು ಪ್ಲೇಸ್, ಅಲ್ಲಿಂದ ತಂದೋ. ಒಳ್ಳೆ ಕೊರೋನಾ ಟೈಮಲ್ಲಿ ನಮ್ಮ ಗಾಡಿ ಕಳಿಸಿ ತಂದೋ, ಅಲ್ಲಿಂದ ಶುರುವಾಯ್ತು. ಈಗ 4 years ಆಯಿತು ನಮಗೆ, ಜಸ್ಟ್ 4 years ಎಕ್ಸ್ಪೀರಿಯನ್ಸ್ ಅಷ್ಟೇ. ಸರ್, ಈಗಂತೂ ಭಾಳ ಏಲಕ್ಕಿಗಳನ್ನು ಪ್ರಚಾರ ಆಗ್ತಾಯಿದೆ ಇತ್ತೀಚೆಗೆ. ಯಾವುದೇ ಒಬ್ಬ ರೈತ ಹೊಸದಾಗಿ ಈ ರೀತಿಯ ಏಲಕ್ಕಿ ಬೆಳೆ ಮಾಡಬೇಕಾದ್ರೆ ಏನು ಚಾಲೆಂಜಸ್ ಬರ್ಬೋದು? ಈಗ ಗೊತ್ತು ನಿಮಗೆಲ್ಲ, ಆಳುಗಳ ಸಮಸ್ಯೆ ಅಂತೂ ಜಾಸ್ತಿ ಇದೆ. ಈಗ ಒಂದು ದಿನಕ್ಕೆ ಕೂಲಿ ಆಳು ಅಂತಂದರೆ 500 ರೂಪಾಯಿ ಕೊಡಬೇಕು, ಊಟ ಕೊಡಬೇಕು, ಅದೆಲ್ಲ ಈ ರೀತಿಯ ಚಾಲೆಂಜಸನ್ನು ಮೀರಿ ಇನ್ನೇನು ತೊಂದರೆಗಳಾಗ್ತಾ ಇದೆ ಸರ್? ಬೇರೆ ಏನಿಲ್ಲ ಸರ್, ರೈತರಿಗೆ ಫಸ್ಟ್ ನೀರು ಅನುಕೂಲ ಬೇಕು ಸರ್. ಇದಕ್ಕೆ ಫಸ್ಟ್ ವಾಟರ್ ಪ್ರಾಬ್ಲಮ್ ಇರಬಾರ್ದು, ನೀರು ಅನುಕೂಲ ಇರಬೇಕು ಅವ್ರಿಗೆ. ಸೆಕೆಂಡ್ ಥಿಂಗ್, ಅವನ ಲೆಕ್ಕಕ್ಕೆ 1 acre 300 ಇಂದ 400 ಗಿಡ ಅಷ್ಟೇ ಅವನು ಮಾಡ್ಬೋದು. 2-3 ಜನ ಅವ್ರ ಫ್ಯಾಮಿಲಿಯವರೇ ಮೇಂಟೈನ್ ಮಾಡ್ಬೋದು, ಮಾಡ್ಬೋದು ಸಾಕು. ದೇ ಕ್ಯಾನ್ ಡೂ. ಬಟ್ ನೀರು ಅನುಕೂಲ ಇಂಪಾರ್ಟೆಂಟ್, ಮಸ್ಟ್ ಅಂಡ್ ನೀರು. ಮತ್ತೆ ಈ ಥರ ಸೈಂಟಿಸ್ಟ್ಗಳಿಂದ ಅಡ್ವೈಸ್ ಕೇಳಿಬಿಟ್ಟು ಕರೆಕ್ಟಾಗಿ ಪ್ಲಾಂಟಿಂಗ್ ಮೆಟೀರಿಯಲ್ ಒಳ್ಳೇದು ತಗೊಳ್ಬೇಕು. ನರ್ಸರಿ ಮೆಟೀರಿಯಲ್ ಇಂಪಾರ್ಟೆಂಟ್ ಸರ್. ಅದರಲ್ಲಿ ಆ ತಳಿಯೋட ಕ್ಯಾರೆಕ್ಟರ್ ಸರ್ ಇದು. ಯಾಕೆಂದ್ರೆ ಸೀಡ್ ಬೇರೆ, ಇದು ಬೇರೆ, ಇದು ಕ್ಲೋನಿಂಗ್. ಜಸ್ಟ್ ಅದೇ ಗಡ್ಡೆ ತೆಗೆದು ನಡ್ತೀವಿ, ಸೇಮ್ ಕ್ಯಾರೆಕ್ಟರ್ ಬರುತ್ತೆ. ಇದರಲ್ಲಿ ಏನ್ ಬರುತ್ತೋ ಅದೇ ಆ ತೋಟಕ್ಕೆ ಬರುತ್ತೆ. ಬೀಜದಲ್ಲಿ ಈ ಗಿಡದಲ್ಲಿ ತೆಗೆದದೇ ಅದು ಬರಬೇಕನ್ನು ಇಲ್ಲ. ಆ ಸೈಂಟಿಸ್ಟ್ಗಳೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇರೋದು. ಬಟ್ ಒಳ್ಳೆ ನರ್ಸರಿ, ಒಳ್ಳೆ ಪ್ಲೇಸಿಂದ ಅವ್ರ ತಳಿ ತರಬೇಕು, ನೀರು ಅನುಕೂಲ ಇಟ್ಕೊಳ್ಬೇಕು, ಅವರವರ ಕೆಪಾಸಿಟಿಗೆ ಈಸಿಯಾಗಿ ಮಾಡ್ಬೋದು. ಈಗ ಇದರನ್ನ ಮೋನೋಕ್ರಾಪ್ ಸರ್, ಒಂದೇ ಏಕ ಬೆಳೆಯಾಗಿ ಬೆಳಿಬಹುದಾ ಅಥವಾ 1 acre ಬರ್ಬೋದು? ಮೋನೋಕ್ರಾಪ್ ಬೆಸ್ಟ್. 10x10 ಮಾಡಿದರೆ ಒಂದು 400 ಗಿಡ ಆಗ್ಬೋದು. 400 ಗಿಡದಲ್ಲಿ ಫಸ್ಟ್ ಇಯರ್ 15 ತಿಂಗಳು ಬಿಟ್ಬಿಟ್ರೆ ಈಸಿಯಾಗಿ ಅವ್ರಿಗೆ ಫಸ್ಟ್ ಇಯರ್ 300 ಕಿಲೋ ಪರ್ ಏಕರ್ ಸಿಕ್ಕುತ್ತೆ ಡ್ರೈ. ಸೆಕೆಂಡ್ ಇಯರ್ ಇಂದ ಸೂಪರ್ ನಿಮಗೆ 600 ಕಿಲೋ ಸಿಗ್ಬಿಡುತ್ತೆ ಡ್ರೈ. ಮೋನೋಕ್ರಾಪ್ ಅಲ್ಲಿ ಡ್ರೈ ಕಾರ್ಡಮಮ್ 500 ಇಂದ 600 ಕಿಲೋ. ಅಟ್ ಪ್ರೆಸೆಂಟ್ ರೇಟ್ 3,000 ರೂಪಾಯಿ ಈಗ ಆವರೇಜ್ ಹೋಗ್ತಾ ಇದೆ. 18 ಲಕ್ಷ ರೂಪಾಯಿ ಆಯ್ತು ಈಸಿಯಾಗಿ ಏಕರಕ್ಕೆ. ಇಲ್ಲಿ ಸಿಕ್ಕುತ್ತೆ? ಯಾವ ಕ್ರಾಪಲ್ಲಿ ಸಿಕ್ಕುತ್ತೆ ಇಂಡಿಯಾಲಿ ಹೇಳಿ? ಇಲ್ಲವೇ ಇಲ್ಲ. ಇದರಲ್ಲಿ ಸಿಗ್ಬೋದು, ಡೆಫಿನೆಟ್ ಆಗಿ ಸಿಕ್ಕುತ್ತೆ. ಇದು ಮೋನೋಕ್ರಾಪ್ ಆಯಿತು ಸರ್, ಏಕ ಬೆಳೆಯಾಗಿ. ಈಗ ಅಂತರ ಬೆಳೆಯಾಗಿ ಯಾವುದೇ ಒಂದು ಪೆಪ್ಪರ್ ಪ್ಲಾಂಟೇಶನ್ ಆಗಿರ್ಬೋದು, ಕಾಫಿಯಲ್ಲಿ ಮಾಡೋದಾದ್ರೆ, ಕಾಫಿಯಲ್ಲಿ ಬೇಡ ಸರ್. ಈಗ ವಿಜ್ಞಾನಿಗಳು ಹೇಳಿದ್ದಾರೆ ಅದು ಅಲ್ಲಿ ಭಾಳ ಚಾಲೆಂಜಸ್ ಆಗುತ್ತೆ. ಒಂದು ಕಾಫಿ ಆದರೂ ಬರುತ್ತೆ, ಇಲ್ಲ ಏಲಕ್ಕಿ ಆದರೂ ಬರುತ್ತೆ ಅಂತ ಹೇಳಿದ್ರು. ಈಗ ಪೆಪ್ಪರ್ ಪ್ಲಾಂಟೇಶನ್ ಅಲ್ಲಿ ಮಾಡಿದ್ರೆ ಸರ್, ಪೆಪ್ಪರ್ ಪ್ಲಾಂಟೇಶನ್ ಸರ್, ಪೆಪ್ಪರ್ ಸೆಪರೇಟ್ ಕಾಟ್ಲು ಇದು ಬೆಸ್ಟ್ ಸರ್. ಅದು ಮಿಕ್ಸ್ಡ್ ಕ್ರಾಪ್ ಇಸ್ ಬೆಸ್ಟ್. ಈಗ ಇದನ್ನ ಅಡಿಕೆಯಲ್ಲೂ ಕೂಡ ಬೆಳಿಬೋದಲ್ಲ ಸರ್ ಅಂತರ ಬೆಳೆಯಾಗಿ? ಅಡಿಕೆಯಲ್ಲಿ ನನಗೆ ಅಷ್ಟು ಐಡಿಯಾ ಇಲ್ಲ. ವಿ ಆರ್ ಡೂಯಿಂಗ್ ನಾವು ಮಾಡ್ತಾ ಇರೋದು ಸೆಪರೇಟ್ ಮೋನೋಕ್ರಾಪ್ ಅಡಿಕೆ ಚೆನ್ನಾಗಿದೆ, ಗುಡ್ ಕ್ರಾಪ್ ವಿ ಆರ್ ಗೆಟಿಂಗ್. ಹೌದು. ಈಗ ನಿಮ್ದು ಭೂಮಿ ಯಾವ ರೀತಿ ಇದೆ? ಸಾಯಿಲ್ ವಾಟ್ ಟೈಪ್ ಆಫ್ ಸಾಯಿಲ್ ನಮ್ದು ಸರ್ ಹೆಚ್ಚಿನ ನಮಗೆ ಒಂದು ಕಾಫಿ ಚಿಪ್ಪೆ ಮತ್ತೆ ಕೌಡಂಗ್, ಅದಾವುದು ಸಗಣಿ ಗೊಬ್ಬರ ಇದೆಲ್ಲ ಮಿಕ್ಸ್ ಮಾಡಿ ಕಾಂಪೋಸ್ಟ್ ತುಂಬ ಕೊಟ್ಟಿದ್ದೋ. ಅದರಿಂದ ನಮ್ದು ಸಾಯಿಲ್ ಫೆರ್ಟೈಲ್ ಸಾಯಿಲ್ ಆಗಿದೆ, ಒಳ್ಳೆ ಸಾಯಿಲ್ ಆಯ್ತು. ಕೆಂಪು ಮಣ್ಣು ಒಳ್ಳೆ ಸಾಯಿಲ್ ಆಗಿದೆ. ಅದರಿಂದ നല്ല ಚೆನ್ನಾಗಿ ಬರುತ್ತೆ. ಮ್ಯಾಕ್ಸಿಮಮ್ ಒಂದು ಕಾಂಪೋಸ್ಟ್ ನೋಡ್ಬೇಕು ಸರ್, ಅದು ಇಂಪಾರ್ಟೆಂಟ್. ನಾವು ರಾಸಾಯನಿಕ ಗೊಬ್ಬರ ಹಾಕೋದು ತುಂಬಾ ಕೊರವು. ಕ್ಲೈಮೇಟ್ ಸರ್, ಇದು ಕ್ಲೈಮೇಟ್ ಆವರೇಜ್ ರೈನ್ಫಾಲ್ ಇಲ್ಲಿ, ಆವರೇಜ್ ರೈನ್ಫಾಲ್ 50 to 65. 60 is good, 60 ಅಷ್ಟೇ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ.
ವೆಟ್ ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು, ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸರ್, ಈಗ ಇಲ್ಲಿ ಎಷ್ಟು ಎಕರೆಯಲ್ಲಿ ಏಲಕ್ಕಿ ಇದೆ ಸರ್ ಸದ್ಯಕ್ಕೆ? ಈಗ ಟೋಟಲ್ ಈಗ 21 ಎಕರ್ ಇದೆ. 21 ಎಕರ್ ಮಾಡಿದ್ದೀವಿ. ಫಸ್ಟ್ 6 ಎಕರ್ ಸ್ಟಾರ್ಟ್ ಮಾಡಿದ್ದು. ನೆಕ್ಸ್ಟ್ ಇಯರ್ ಒಂದು 2, ಆಮೇಲೆ ಒಂದು 13, ಹಾಗೆ 21 ಎಕರ್ ಇದೆ. 21 ಎಕರ್ ಮ್ಯಾನೇಜ್ ಮಾಡ್ತಾ ಇದ್ದೀವಿ. 21 ಎಕರ್ ರೆಡಿ ಇದೆ. ಸರ್, ಈಗ ಯಾವ ತಳಿಗಳನ್ನ ನೀವು ಇಲ್ಲಿ ಹಾಕಿದ್ರಿ? ಗ್ರೀನ್ ಗೋಲ್ಡ್, ನಲ್ಲಾಣಿ ಗೋಲ್ಡ್ ಹೇಳ್ತಾ ಇದ್ದಾರೆ. ನಲ್ಲಾಣಿ ಗ್ರೀನ್ ಗೋಲ್ಡ್, ಆ ತಳಿಗಳೇ ಯೂಸ್ ಮಾಡಿದ ಕಂಪ್ಲೀಟ್. ಈಗ ನೀವಂತೂ ತಾಯಿ ಮರದ್ದೇ ತಗೊಂಡ್ಬಂದಿರೋದು, ಕಂದುಗಳು ಟಿಲ್ಲರ್ಸ್ ಅಂತ ಏನ್ ಹೇಳ್ತೀವಿ. ಟಿಲ್ಲರ್ಸ್ ಇಡುಕಿಯಿಂದಾನೇ ತಗೊಂಡ್ಬಂದಿರೋದ? ಹೌದು, ಇಡುಕಿಯಿಂದ ತಂದ. ಓಕೆ, ಒಂದಕ್ಕೆ ಎಷ್ಟು ಬಿತ್ತು ಸರ್ ನಿಮ್ಗೆ? ನಾವು ಅವಾಗ ಕೊಟ್ಟು ಸ್ಪಾಟ್ ರೇಟ್ 100 ರೂಪಾಯಿ ಕೊಟ್ಟು ಖರ್ಚಿ ಕೊಟ್ಟು ಅವರ ಓನ್ ವೆಹಿಕಲ್ ಕೊಟ್ಟು ತಂದೋ. ಸ್ವಲ್ಪ ರೇಟ್ ಕಾಸ್ಟ್ಲಿ ತಂದೋ, ಡಿಮ್ಯಾಂಡ್ ಇತ್ತು. ಟ್ರೂ ಟು ಟೈಪ್. ಮತ್ತೆ ನಾವು ಇಲ್ಲಿ ಸುಮಾರು ಜನಗಳಿಗೆ, ಸುಮಾರು ರೈತರಿಗೆ ಕೊಟ್ಟಿದ್ದೀನಿ. ನಾನೇ ಒಂದು ಹೆಚ್ಚು ಕಮ್ಮಿ ನನ್ನ ಅಂದಾಜು ಒಂದು 2 ಲಕ್ಷ ತಳಿಗಳು ನಾನು ಕೊಟ್ಟಿದ್ದೀನಿ. ಇಲ್ಲಿಂದನೇ ಕೊಟ್ಟಿದ್ದೀನಿ. ಸುಮಾರು ಎಲ್ಲ ದಾವಣಿಕರ ತಂಗ ಹೋಗಿದೆ, ಎಲ್ಲ ಕಡೆನೂ ಹೋಗಿದೆ ನಮ್ಮ ತಳಿಗಳು. ಹೌದು, ಸುಮಾರು ತಗೊಂಡೋಗಿದ್ದಾರೆ. ನಾವು 70 ರೂಪಾಯಿಂದ 100 ರೂಪಾಯಿ ತಂಗ ಡಿಪೆಂಡ್ಸ್, ಅವ್ರವ್ರಿಗೆ ನೋಡಿ ಕೊಟ್ಟಿದ್ದೋ ರೇಟ್. ಸರ್, ಈಗ ಈ ಏಲಕ್ಕಿಗೆ ನಾಟಿ ಮಾಡಬೇಕಾದ್ರೆ ಭೂಮಿ ಸಿದ್ಧತೆ, ಲ್ಯಾಂಡ್ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಬೇಕು ಸರ್? ಲ್ಯಾಂಡ್ ಪ್ರಿಪ್ರೇಷನ್ ವೆರಿ ಇಂಪಾರ್ಟೆಂಟ್. ಅದು ಪಿಟ್ಟಿಂಗ್ 10x10 ಐಡಿಯಲ್ ಸರ್. ತುಂಬ ಸ್ಪೆಷಲ್ ಕ್ಯಾರೆಟ್ ಅವರು 12x12 ಮಾಡಬೇಕು. 12 ಎಡವಲಿ, ನಮ್ದೆಲ್ಲ 12x12. ಓಕೆ, 12 ಫೀಟ್ 12x12 ಸಾಲಿಂದ ಸಾಲಿಗೆ 12 ಅಡಿ ಬರಬೇಕು. ಹೌದು, ಪಿಟ್ ಒಂದೊಂದು 2 ಅಡಿ 2 ಅಡಿ 2 ಅಡಿ ಡೆಪ್ತ್ ಅಲ್ಲಿ ಬಿಡಬೇಕು. ಅದು ಒಳಗಡೆ ಒಂದು ಅಡಿಗೆ ಸ್ವಲ್ಪ ಮತ್ತದಲ್ಲ ಯಾವುದಲ್ಲಿ ಕಾಂಪೋಸ್ಟ್, ರಾಕ್ ಫಾಸ್ಫೇಟ್, ಬೆರ್ಮಿ ಕಾಂಪೋಸ್ಟ್ ಅಂಥದ್ದೆಲ್ಲ ಒಂದು 3/4 ಅಡಿ 1 ಅಡಿ ತುಂಬಿಸಿ ಮತ್ತೇನು ಗುಂಡಿ ಒಳಗಿಂದನೇ ನೆಟ್ಟು ಬರಬೇಕದು. ಅಂದ್ರೆ ಸ್ವಲ್ಪ ಗಡ್ಡೆ ಕಾಣುವ ಹಾಗೆ ಗಡ್ಡೆ ಗುಂಡಿ ಒಳಗೇನೆ ಇರಬೇಕು. ನೆಕ್ಸ್ಟ್ ಇಯರೇ ಅದು ಲೆವೆಲ್ ಆಗುತ್ತೆ. ಹೌದು, ಇಲ್ಲೇ ಅಂದ್ರೆ ಬಿಕಾಸ್ ಇದು ಕ್ಯಾರೆಕ್ಟರೇ ಸ್ವಲ್ಪ ವೀರ್ಯವಾಗಿ ಬರುತ್ತೆ, ದೊಡ್ಡದಾಗಿ ಬರುತ್ತೆ. ಅವಾಗ ಮತ್ತೆ ಇದಾಗ್ಬಿಡುತ್ತೆ, ಸ್ಲ್ಯಾಂಟ್ ಆಗ್ಬಿಡುತ್ತೆ. ಮತ್ತೆ ಒಂದು ಟಿಲ್ಲರ್ ಹಾಕಿದಕ್ಕೆ ನಮಗೆ ಮಿನಿಮಮ್ 60-50 ಟಿಲ್ಲರ್ ಆಗ್ಬಿಡುತ್ತೆ ಸುತ್ತಲೂ. ಈಗ ನೀವು ಅಂದ್ರೆ ತೆಗ್ಗಲ್ಲಿ ಒಂದೇ ಗಡ್ಡೆ ಸಾಕು. ಒಂದು ಗಡ್ಡೆಗೆ ಎರಡು ತೊಣೆ ಒಂದಿರುತ್ತೆ, ಸಣ್ಣದು ಒಂದಿರುತ್ತೆ ಅಂತದನ್ನ ನಾಟಿ ಮಾಡಿದ್ವಿ. 1 ಇಯರ್ ಅಲ್ಲಿ ನಮ್ದು 15 years ಅಲ್ಲಿ 40 to 60 ಇದೆ ನಮ್ದು. 40 to 60 ಆಗಿದೆ. 100 ತಂಗೆಲ್ಲ ಬಂದಿದೆ 2 ವರ್ಷದಲ್ಲಿ. ಅದಾವ ದಟ್ ಈಸ್ 1 ಟಿಲ್ಲರ್ಗೆ 2 ಪ್ಯಾನಿಕಲ್
ಅதாவது ಮಲಯಾಳದಲ್ಲಿ ಚರವನ್ನು ಹೇಳ್ತಾರೆ, ಸರ, ಇದು ಕನ್ನಡದಲ್ಲಿ ಕೊತ್ತುನು ಹೇಳ್ತಾರೆ. ಕೊತ್ತು ಚೈನ್, ಹೌದು, ಚೈನ್ಸ್, ಹೌದು. ಎರಡು ಬರುತ್ತೆ, ಒಂದಕ್ಕೆ ಎರಡು ಬರುತ್ತೆ. ಎರಡು. ಅದರಲ್ಲಿನೂ ಒಂದೊಂದು ಬಂಚಸ್ ಬರುತ್ತೆ. ನಮಗೆ ಎಷ್ಟು ಚರ ಇದೋ ಅಷ್ಟು ಲಾಭ, ಅಷ್ಟು ಕಾಯಿಗಳು ಬರ್ತಾ ಇರುತ್ತೆ ನಮಗೆ. ಅದೇ ಇಂಪಾರ್ಟೆಂಟ್. ಮೈಸೂರು ಟೈಪ್ ಅಂತ ಹೇಳ್ತೀವಿ ಟೆಕ್ನಿಕಲಿ, ಸೈಂಟಿಫಿಕ್. ಅಂದ್ರೆ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಅಂದ್ರೆ ಎರೆಕ್ಟ್ ಆಗಿ ಪ್ಯಾನಿಕಲ್ ಬಂದು ಅದಕ್ಕೆ ಫ್ಲವರಿಂಗ್ ಆಗೋದು. ಕರೆಕ್ಟ್. ಇದಕ್ಕೆ 1 2 ವರ್ಷದಲ್ಲಿ 100 120 ಟಿಲ್ಲರ್ ಆಗ್ತಾವಲ್ಲ ಸರ್ ಇದು? ಸರ್ 100 ಎಲ್ಲರಿಗೂ ಬರಲ್ಲ, ತುಂಬಾ ಸ್ಪೆಷಲ್ 100 ಹೋಗುತ್ತೆ. 50 ಟಿಲ್ಲರ್ ಈಸ್ ಗುಡ್. 50 ಸಿಕ್ಬಿಟ್ರೆ ಬೆಸ್ಟ್. 100 ಚರ ಆಗುತ್ತೆ, 100 ಪ್ಯಾನಿಕಲ್ಸ್ ಆಗುತ್ತೆ. ಅದರಲ್ಲಿನೂ ಒಂದು ಹೆಚ್ಚು ಕಮ್ಮಿ ಒಂದು 10 ಬಂಚಸ್ ಆಗುತ್ತೆ. ಒಂದು ಬಂಚಸ್ಗೆ 5 ಕಾಯಿ ಆಗುತ್ತೆ. ಅಷ್ಟು ಬರುವಾಗ ನಮಗೆ, ನಾವೆಲ್ಲ ಫಸ್ಟ್ ಇಯರ್ ಅಲ್ಲಿ 6 ಎಕರಲ್ಲಿ ಪರ್ ಏಕರ್ 800 ಕಿಲೋ ಡ್ರೈ ತೆಗೆದು. ಪರ್ ಏಕರ್ 800 ಕಿಲೋ ಡ್ರೈ. ಹೌದು, ಒಂದು ಗಿಡ ಒಂದು ಬಂಚಸ್ಗೆ 2 ಕಿಲೋ ಡ್ರೈ ಸಿಕ್ಕಿದೆ. ಸೂಪರ್ ಕ್ರಾಪ್ ಅದು. ಇನ್ನೊಂದು ಸರ್, ನೀರು ಅನುಕೂಲ ವೆರಿ ಇಂಪಾರ್ಟೆಂಟ್. ಇದು ಸಮ್ ಟೆಂಪರೇಚರ್ ಮೇಂಟೈನ್ ಆಗಬೇಕು, 24 ಡಿಗ್ರಿ ಆಗಬೇಕು. ಈ ವರ್ಷ ಎಲ್ಲ ಕೊಡಗಲ್ಲಿ 38 ಡಿಗ್ರಿ ಹೋಗ್ತಾ ಇತ್ತು, ತುಂಬ ಹೋಗ್ತಾ ಇತ್ತು. ಅದು ಟೆಂಪರೇಚರ್ ಜಾಸ್ತಿ, ಅಷ್ಟು ಕೇರಳದೆಲ್ಲ ಬಂದು ಸುಟ್ಟೋಯ್ತು ಎಲ್ಲ. ಪ್ಯಾಡಿ ಫೀಲ್ಡ್ ಥರ ಆಗೋಯ್ತು, ಡ್ರೈ ಪ್ಯಾಡಿ ಆಯಿತು ಅದು. ಅಲ್ಲಿಲ್ಲ ನೀರು ಕೊಡಂಗಿಲ್ಲ ಅವ್ರಿಗೆ, ಸಮ್ಮರ್ ಅಲ್ಲಂತೂ ಹೈ ಟೆಂಪರೇಚರ್ ಇತ್ತು. ಸೊ ಅವಾಗೆಲ್ಲ ಡೈಲಿ ಡ್ರಿಪ್ ಇರಿಗೇಷನ್, ಮಿಸ್ಟ್ ಇರಿಗೇಷನ್ ಕೊಡಬೇಕು. ನಮ್ದು ಡ್ರಿಪ್ ಮೇನ್ ಸಪೋರ್ಟ್ ಸರ್ ನಮಗೆ. ನೆಟಾಫಿಮ್ ಡ್ರಿಪ್ ಹಾಕಿದ್ದು 8 ವರ್ಷ ಮುಂಚೆನೆ ಹಾಕಿದ್ದು. ಫುಲ್ಲಿ ಆಟೋಮೇಷನ್ ಡ್ರಿಪ್ ಇದೆ ನಮ್ಮ ಹತ್ರ. ನಮ್ಮ ಡ್ರಿಪ್ ಅಲ್ಲಿ ಕಮಾಂಡ್ ಕೊಟ್ಟು ಆನ್ ಮಾಡಿ ಕೊಟ್ಟರೆ ಅದು ಆಗುತ್ತೆ. ಬಟ್ ಸಣ್ಣ ರೈತರಿಗೆ ಅದು ಅವಶ್ಯ ಇಲ್ಲ, ಬೇರೆ ಟೈಪ್ ಅಲ್ಲಿನೂ ಮಾಡ್ಬೋದು. 1 ಎಕರೆ ಅವರು ಈಸಿಯಾಗಿ ಮಾಡ್ಬೋದು. ಮಿನಿ ಸ್ಪ್ರಿಂಕ್ಲರ್ ಹಾಕೊಳ್ಬೇಕು ಅಷ್ಟೇ. ಒಂದು ಬೋರ್ವೆಲ್ಸ್ ಹಾಕೋವ್ರಿಗೆ ಏನಾದ್ರು ಒಂದು ಮಾಡ್ಕೊಳ್ಬೇಕು. ಬಟ್ ಮಸ್ಟ್ ನೀರು ಅನುಕೂಲ ಇರಲೇಬೇಕು, ಅದು ಬೇಕು. ನೀರು ಅನುಕೂಲ ಇಲ್ಲದವರು ಇದು ಈ ಕೃಷಿ ಹೋಗೋದೇ ಬೇಡ. ಸರ್, ಇದು ನೆರಳಿಗೆ ಯಾವ್ಯಾವ ಗಿಡಗಳನ್ನ ಇಲ್ಲಿ ಹಾಕೊಂಡಿದ್ದೀರಾ? ಇದು ನ್ಯಾಚುರ್ ಆಗಿ ಹಳೆಯ ತೋಟ ಅಲ್ಲ ಸರ್, ಅದರಿಂದ ಸ್ಪೆಷಲ್ ಬೇಡ ಆಯ್ತು. ಇದ್ರೆ ಬೇರೆ ಹೊಸದಾಗಿ ಹಾಕೋದಾದ್ರೆ ಡ್ಯಾಡಪ್ ಆಗ್ಬೋದು, ಇಲ್ಲ ಬೇರೆ ಸಮ್ ಫಾಸ್ಟ್ ಗ್ರೋತ್ ಬರೋ ಶೇಡ್ಗೆಲ್ಲ ಹಾಕಿಬಿಟ್ಟು ನಡಿಬೇಕು. ಹೌದು. ಓಕೆ ಸರ್. ಸರ್, ಅದು ಈಗ ನಾಟಿ ಮಾಡಿದ್ರಿ, ಇವಾಗ ಮುಂದೆ ಕಲ್ಚರಲ್ ಪ್ರಾಕ್ಟೀಸ್? ಮುಂದೆ ಕಲ್ಚರ್ ಅದೇ ಸರ್, ಫಸ್ಟ್ ಇಯರ್ ಅಷ್ಟು ಕೆಲಸ ಬರಲ್ಲ. ಗಡ್ಡೆಗಳು ಬಂದ ಮೇಲೆ ಬೋರರ್ ಬರೋದು ನೋಡ್ಕೊಳ್ಬೇಕು. ಸ್ಟಂಪ್ ಬೋರರ್ ಬರುತ್ತೆ, ಮತ್ತೆ ಇದು ಕೊತ್ತುಗಳು ಬಂದ ಮೇಲೆ ಅದಕ್ಕೂ ಬೋರರ್ ಬರುತ್ತೆ. ಎಲ್ಲದಕ್ಕೂ ಸ್ಪ್ರೇ ಇದೆ ಸರ್, ಮೇನ್ ಸ್ಪ್ರೇ ಕೊಡ್ತಾ ಇರ್ಬೇಕು. ಎವ್ರಿ ಮಂತ್ ಒಂದು ಸ್ಪ್ರೇ ಕೊಟ್ಬಿಡ್ಬೇಕು. ಯಾವುದು ಸ್ಪ್ರೇ ಮಾಡ್ತೀರಾ? ಸುಮಾರು ಸರ್ ಇದೆ, ಲಾಟ್ ಆಫ್ ಕೆಮಿಕಲ್ಸ್ ಇದೆ. ನಾವು ಮ್ಯಾಕ್ಸಿಮಮ್ ಬೇಯಸ್ ಕಂಪನಿ ಯೂಸ್ ಮಾಡ್ತಾ ಇದ್ದೋ. ಸ್ವಲ್ಪ ಮಿಕ್ಸ್ ಮಾಡಿ ಕೊಡಬೇಕು. ಹಳೆಯ ಕೆಮಿಕಲ್ಸು ಒಂದೊಂದು ಸರಿ ಕೊಡ್ತೀವಿ. ಈಗ ಟೋಟಲ್ ವರ್ಷಕ್ಕೆ 10 ಸ್ಪ್ರೇ ಬಂದರೆ ಒಂದು 6 ಸ್ಪ್ರೇ ನಾಳೆ ಬೇಯಸ್ ಹೋಗುತ್ತೆ, 2-3 ಸ್ಪ್ರೇ ಬೇರೆ ಕಂಪನಿ ಬರುತ್ತೆ. ಒಟ್ಟಿನಲ್ಲಿ ವರ್ಷಕ್ಕೆ ಎಷ್ಟು ಸ್ಪ್ರೇ ಆಗುತ್ತೆ ಸರ್ ಇದಕ್ಕೆ? ಡೆಫಿನೆಟ್ 10 ಸ್ಪ್ರೇ ಆಗುತ್ತೆ. 10 ಸ್ಪ್ರೇ 10 ಮಿನಿಮಮ್. ಅದು ಕೆಮಿಕಲ್ ಸ್ಪ್ರೇ ಆಗಲೇಬೇಕು, ಇಲ್ಲಾಂದ್ರೆ ಭಾರಿ ಕಷ್ಟ. ರೋಗ ಬಂದೇ ಬರುತ್ತೆ ಸರ್. ಅದು ಅಟ್ರಾಕ್ಷನ್ ಒಳ್ಳೆ ಗ್ರೀನಿಶ್ ಇರುವಾಗದ ಆ ಹುಳಗಳು ಬಂದು ಅದಕ್ಕೆ ಕೂರುತ್ತೆ. ಮೇನ್ ಅಟ್ರಾಕ್ಷನ್, ಕಲರ್ ಅಟ್ರಾಕ್ಷನ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ.
25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ನೀರಾವರಿ ವ್ಯವಸ್ಥೆ ನೀವು ಹೇಳಿದ್ರಿ ಸರ್. ಈಗ ಇದು ಯಾವಾಗ ಶುರು ಮಾಡ್ತೀರಾ ಸರ್? ಈಗ ಹೆಂಗಿದ್ರು ಜೂನ್ ಜುಲೈಯಿಂದಾನೇ ಸ್ಟಾರ್ಟ್ ಆಗುತ್ತಲ್ಲ ಸರ್ ಹೂವು ಮತ್ತೆ ಕಾಯಿಗಳು? ಹೌದು. ಜುಲೈ ಆಗಸ್ಟ್ ಅಲ್ಲಿ ಇಲ್ಲಿ ಕೊಡಗಲ್ಲಿ ಬೇಡ, ಕೊಡಗಕ್ಕೆ ಬೇಡ. ಹೌದೌದು. ಈಗ ಅಕ್ಟೋಬರ್ ಇಂದ ಸ್ಟಾರ್ಟ್ ಮಾಡಲೇಬೇಕು. ಮಾಡಿದ್ವು ನಾವು ಅಕ್ಟೋಬರ್ ನವೆಂಬರ್ ಅಲ್ಲಿ. ಅವಾಗ ಸ್ವಲ್ಪ ಕೊಟ್ಟು ಟೆಂಪರೇಚರ್ ಇರುವಾಗ. ಈಗ ನೆಕ್ಸ್ಟ್ ವೀಕ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ನೀವೆಲ್ಲ ಈಗ ಮಾಡ್ತಾ ಇದ್ವಿ. ಡಿಸೆಂಬರ್ ಎಲ್ಲ ಸ್ಟಾರ್ಟ್ ಮಾಡಲೇಬೇಕು. ಹೌದು ಸರ್. ಇದಕ್ಕೆ ಗೊಬ್ಬರಗಳ ಯಾವ್ಯಾವ ಕೊಡ್ತೀರಾ, ಹೇಗೆ ಕೊಡ್ತೀರಾ? ಗೊಬ್ಬರನ ಕೊಡೋದು ಒಂದು 3 ರೌಂಡ್ ಕೊಡ್ತೀವಿ ಮೇಯ್ನ್ ಆಗಿ. ಒಳ್ಳೆ DAP, ಯೂರಿಯಾ, ಪೊಟ್ಯಾಸ್ ಅಂತ ಮಿಕ್ಸರ್ಗಳು. ಮತ್ತೆ ಸಮ್ ಸ್ಪೆಷಲ್ ಹೇಳ್ತಾ ಇದ್ದಾರೆ, ಕ್ಯಾಲ್ಸಿಯಂ ನೈಟ್ರೇಟ್ ಬೇಕು, MOP ಜಾಸ್ತಿ ಬೇಕು, ಕಾಯಿ ಜಾಸ್ತಿ ಇದ್ರೆ ಅಂಥದ್ದು ಟೈಮ್ ನೋಡಿ ಮಾಡ್ಕೊಳ್ಬೇಕದು. ಆ ಸಮಯಕ್ಕೆ ಯಾವ್ದು ಬೇಕು ಅದು ಶಿಫಾರಸ್ ಏನಿರುತ್ತೆ ಅದನ್ನ ನೋಡಿ ಮಾಡ್ಬೇಕು. ಮತ್ತೆ ಫಾಲಿಯರ್ ಸ್ಪ್ರೇಯಲ್ಲಿ ಒಂದು ಒಳ್ಳೆ ವಿಟಮಿನ್ ಟಾನಿಕಲ್ ಸೇರಿ ಕೊಡಬೇಕು ನಾವು. ಕಾರ್ಡಮಮ್ ಸ್ಪೆಷಲ್ ಅವ್ರದ್ದು IASR ಕಾರ್ಡಮಮ್ ಸ್ಪೆಷಲ್ ಇದೆ, ಅದು ಕೊಡ್ಬೋದು. ಅದು ಒಂದು ಸರಿ. ಪ್ರತಿಷ್ಠಾ ಕಂಪನಿನೂ ಒಂದು ಬರುತ್ತೆ, ಬಯೋ ಕ್ಯಾಲ್ಸಿಯಂ, ಅದು ಕೊಡ್ತೀವಿ. ಅಂಥದ್ದೆಲ್ಲ ಕೊಡ್ತಾ ಇದ್ದೀವಿ. ಓಕೆ ಸರ್. ಸರ್, ಈಗ ನೀವು ರೋಗ ಕೀಟಗಳಿಗಂತೂ ಮಾಮೂಲಿ ಸ್ಪ್ರೇ ಕೊಡ್ತಾನೆ ಇರ್ತೀರಾ. 10 ಸ್ಪ್ರೇ ಅಂತ ಹೇಳಿದ್ರಿ. ಅಂದ್ರೆ ಇದು 10 ತಿಂಗಳು ಕಟಾವ್ ಬರ್ತಾನೆ? ಎವ್ರಿ ಮಂತ್ ಇದು ಬರುತ್ತೆ. ಎಲ್ಲ ಕ್ರಾಪ್ ಗ್ಯಾಪ್ ಕೊಡಲ್ಲ. ಕ್ರಾಪ್ ಬಂದೇ ಬರುತ್ತೆ. ಎವ್ರಿ ಮಂತ್ ಬರ್ತಾ ಇದೆ. ಹೌದೌದು. ಇರಿಗೇಷನ್ ಕೊಟ್ಟಂಗೆ ಕ್ರಾಪ್ ಮೇಂಟೈನ್ ಮಾಡಂಗೆ ಕ್ರಾಪ್. ಈಗ ನಾವು ತೆಗಿತಾ ಇರೋದು ಈ ರೌಂಡ್ ಅಲ್ಲಿ 6-8 ಏಕರಲ್ಲಿ 1000 ಕಿಲೋ ಡ್ರೈ ತೆಗಿತೀನಿ ಈಗ ನಡೀತಾ ಇದೆ. ಅದರಲ್ಲಿ 1000 ಕಿಲೋ ಡ್ರೈ ಸಿಕ್ಕುತ್ತೆ. ಹೌದು. ಈ ವರ್ಷ 8 ಏಕರಲ್ಲಿ ಮಾತ್ರ ಈಲ್ಡಿಂಗ್ ಏರಿಯಾ. ಅದಕ್ಕೊಂದು ನನ್ನ ಅಂದಾಜು 5000 ಕಿಲೋ ಮೇಲೆ ಸಿಕ್ಕಿಬಿಡುತ್ತೆ ಡ್ರೈ. 8 ಏಕರ್ಗೆ 5000 ಕಿಲೋ ಡ್ರೈ ಸಿಕ್ಕುತ್ತೆ. ಡ್ರೈ ಕಾರ್ಡಮಮ್, ಮಾರ್ಕೆಟ್ ಕಾರ್ಡಮಮ್. ಮತ್ತೆ ನಾವು ಆಕ್ಷನ್ ಕಳಿಸ್ತಾ ಇದೀವಿ ಈಗೆಲ್ಲ ಲೇಟೆಸ್ಟ್ ಆಕ್ಷನ್ ಸಿಕ್ಕಿದೆ ನಮಗೆ. ಇದು ಇಡಿಕಿಯಲ್ಲಿ ಅಲ್ಲಿ ಕಳಿಸ್ತಾ ಇದ್ದೋ. ಇವತ್ತೆಲ್ಲ ಒಳ್ಳೆ ರೇಟ್ ಹೋಗ್ತಾ ಇದೆ. ಆವರೇಜ್ ಕ್ರಾಪ್ ಬಲ್ಕ್ 3,000 ರೂಪಾಯಿ, 2,950 ಹೋಗಿದೆ ಇವತ್ತು. 2,950 ಆವರೇಜ್ ಹೋಗಿದೆ. ಸರಿ ಸರ್. ಈಗ ಆಳುಗಳದ್ದು ಯಾವಾಗ ಕೆಲಸ ಬರುತ್ತೆ ಇದರಲ್ಲಿ? ಯಾಕಂದ್ರೆ ಮುಖ್ಯ ಅದೇ ಅಲ್ಲ ಸರ್? ಅದೇ ಲೇಬರ್ ಓರಿಯೆಂಟೆಡ್ ಸರ್. ಇದು ಫಸ್ಟ್ ಪಿಕ್ಕಿಂಗ್ ಎಲ್ಲ ಒಳ್ಳೆ ಪಿಕ್ಕಿಂಗ್ ಮೇನ್. ಕಾಸ್ಟ್ ಕೂಡಬಾರ್ದು. ಒಂದು ಲೇಡಿ 10 ಕಿಲೋ ಪಿಕ್ ಮಾಡಿದ್ರೆ ನಮಗೆ ಗುಡ್. ಬರೀ 3 ಕಿಲೋ 4 ಕಿಲೋ ತಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಗೊಬ್ಬರ ಹಾಕೋದು ಅದೆಲ್ಲ ಕೂಡ ಅಷ್ಟಿಲ್ಲ ಸರ್. ಕ್ಲೀನ್ ಮಾಡೋದು ಮತ್ತೆ ಪಿಕ್ಕಿಂಗ್ ಸರ್ ಇಂಪಾರ್ಟೆಂಟ್. ಅದು ರೈಟ್ ಟೈಮಿಗೆ ಮಾಡ್ಬೇಕು. ಲೇಟ್ ಮಾಡಿದ್ರೆ ತುಂಬಾ ಬೆಳೆತು ಬಿಟ್ರೆ ಅದು ಕಲರ್ ಬರಲ್ಲ. ಮಾರ್ಕೆಟ್ ಅಲ್ಲಿ ಎಲ್ಲಾರು ಗ್ರೀನ್ ಕಲರ್ ಇರಬೇಕಿದೆ ಮಾರ್ಕೆಟ್. ಸ್ವಲ್ಪ ಕಲರ್ ಡಿಮ್ ಆಗಿದ್ರೆ ಅದಕ್ಕಿಲ್ಲ. ಈಗ ನೀವು ಒಂದ್ಸಲ ಆಗಸ್ಟ್ ಅಲ್ಲಿ ನೀವು ನಾಟಿ ಮಾಡಿದ್ರಿ ಅಂತ ಹೇಳಿದ್ರಿ ಸರ್. ಇದು ಯಾವಾಗ ಕಟಾವಿಗೆ ಶುರು ಆಯ್ತು ಸರ್? ಇದು ಈಲ್ಡಿಂಗ್ ಬರೋದು ಈ ವರ್ಷನೇ. ಈಗ ಡಿಸೆಂಬರ್ಲಿ ಸ್ವಲ್ಪ ಬಂದಿದೆ. ಕಮಿಂಗ್ ಜೂನ್ಗೆ ಫುಲ್ ಸ್ವಿಂಗ್ ಬರುತ್ತೆ. 2ನೇ ವರ್ಷ ಫುಲ್ ಸ್ವಿಂಗ್ ಆಗುತ್ತೆ. 2ನೇ ವರ್ಷದಿಂದ ಫುಲ್ ಖಂಡಿತ ಆಗುತ್ತೆ. 24 ಮಂತ್ಸ್ ಅಲ್ಲಿ ಒಳ್ಳೆ ಬರ್ತಾ ಇರುತ್ತೆ ಶೋರ್.
ಈಗ ಎಷ್ಟು ಇಳುವರಿ ತೆಗೆದ್ರೆ ನಮ್ಗೆ ಎಷ್ಟು ರೇಟ್ ಸಿಕ್ಕರೆ ಬೆಸ್ಟ್ ಅಂತ ಹೇಳ್ತೀರಾ? ಅದು ಒಂದು ಏಕರ್ಗೆ ಒಂದು 400 ಕಿಲೋ ಸಿಕ್ಕಿದ್ರೆ ಸಾಕು. ಏಕರಿಗೆ 400 ಕಿಲೋ ಡ್ರೈ, ನಾನು ಹೇಳೋದು ರೆಡಿ ಮಾರ್ಕೆಟ್ ಡ್ರೈ ಕಾರ್ಡಮಮ್ 400 ಕಿಲೋ ಸಿಕ್ಕಿದ್ರೆ ನಿಮಗೆ ಒಂದು 2000 ರೂಪೀಸ್ ಮಾರಿದ್ರೆ ಸಾಕು. ಆವ್ರೇಜ್ ಪ್ರೈಸ್ ಕಮ್ಮಿ 2000 ಸಿಕ್ಕಿದ್ರೆ 8 lakhs ಆಯಿತು. 8 lakhs ಆಯಿತು ಪರ್ ಇನ್ಕಮ್. ಒಂದು 3 ಲಕ್ಷ 3.5 ಲಕ್ಷ ಖರ್ಚು. ಅದರಲ್ಲಿ 4 ರಿಂದ 5 ಆದರೂ ಉಳಿಸ್ಬೋದು. ಸರಿಯಾಗಿ ಚೆನ್ನಾಗಿ ಪಕ್ಕಾ ಕಲ್ಟಿವೇಶನ್ ಪ್ರಾಕ್ಟೀಸ್ ಮಾಡಿದರೆ 4 ಲಕ್ಷ ಈಸಿಯಾಗಿ ಉಳಿಸ್ಬೋದು. ಓಕೆ, ಡೆಫಿನೆಟ್ ಆಗಿ. ಇದು ಮೀಡಿಯಂ, ನಾನು ಹೇಳೋದ್ರಲ್ಲಿ ಕಮ್ಮಿಯಾಗಿ. ನನಗೆಲ್ಲ 600 ಕಿಲೋ 800 ಕಿಲೋ ತೆಗೆದಿದ್ದೀನಿ. 600 ಕಿಲೋ ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಅದರಿಂದ ನಿಮಗೆ 400 ಕಿಲೋ ತೆಗಿಲೇಬೇಕು ಸರ್. ಎಲ್ಲ ಮಿನಿಮಮ್ ವರ್ಕೌಟ್ ಆಗೋದು. ಹೌದು, ಈಗ ತುಂಬ ಡಿಮ್ಯಾಂಡ್ ಇದೆ ಕ್ರಾಪ್ಗೆ. ಈ ವರ್ಷ ಎಲ್ಲ ತುಂಬ ಡಿಮ್ಯಾಂಡ್ ಇದೆ. ಸರಿ, ಕಮ್ಮಿ ಇದ್ರೂ 1500 ಕೆಳಗೆ ಹೋಗಲ್ಲ. 1500 ಮಾಡಿದ್ರೂ 6 ಲಕ್ಷ ರೂಪಾಯಿ ಇನ್ಕಮ್ ಆಯಿತು ಏಕರ್ಗೆ. 3-3.5 ಲಕ್ಷ ರೂಪಾಯಿ ಖರ್ಚಿ, 2.5-3 ಲಕ್ಷ ರೂಪಾಯಿ ಲಾಭ ಇದೆ ಆವಾಗ ರೇಟ್ ಕಮ್ಮಿ ಇದ್ರೆ. ಸರ್, ಈಗ ಹಾರ್ವೆಸ್ಟಿಂಗ್ ಮಾಡ್ತೀರಾ, ಮಾಡಿದಾದ್ಮೇಲೆ ಡ್ರೈಗೆ ನಿಮ್ಮ ಹತ್ರ ಡ್ರೈಯರ್ ಇಟ್ಟಿದ್ದಾವೆ. ಒಳ್ಳೆ ಡ್ರೈಯರ್ ಕಂಪನಿಗಳಿದೆ. ಸಣ್ಣದಕ್ಕೆ ಇದೆ, ಈಗ ಸಣ್ಣದು ಮಾಡ್ತಾ ಇದ್ದಾರೆ. ಬಿಗ್ ಒಂದು ದಿನಕ್ಕೆ 1000 ಕಿಲೋ ಆಗ್ಬೋದು. ಈ 50 ಕಿಲೋ ಹಾಕೋದಕ್ಕೆ ಡ್ರೈಯರ್ ಇದೆ, ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ, ಸಿಗ್ಬೋದು. ಹೌದು. ನೀವು ಯೂಸ್ ಮಾಡ್ತೀರಾ ಸರ್? ನಾವು ಯೂಸ್ ಮಾಡೋದು ಸ್ವಲ್ಪ ಬಿಗ್ ಸರ್. ನಮ್ದು 750 ಕಿಲೋ ಡ್ರೈ ಗ್ರೀನ್ ಆಗ್ಬೋದು. ಅದು ಒಂದು 16 ಅವರಲ್ಲಿ ಡ್ರೈ ಆಗುತ್ತೆ. ಪಾಪ್ಯುಲರ್ನ ಕೇರಳದಿಂದ ತಂದಿದ್ದು, ಒಳ್ಳೆ ಕ್ವಾಲಿಟಿ, ಚೆನ್ನಾಗಿದೆ. ಡ್ರೈಯರಲ್ಲಿ ಈಗ ಕಟಾವ್ ಮಾಡಿರೋದು ವಾಶ್ ಮಾಡಿ ಅದಕ್ಕೊಂದು ವಾಷರ್ ಇದೆ. ಇದರಲ್ಲಿ ಇರೋ ಕೆಸರೆಲ್ಲ ಕ್ಲೀನ್ ಆಗುತ್ತೆ. ಮತ್ತೆ ಡ್ರೈಯರ್ಗೆ ಹಾಕ್ತಾರೆ. ಡ್ರೈಯರ್ಗೆ ಹಾಕಿ ಒಂದು 16 ಅವರ್ಸ್ ಅಲ್ಲಿ ತೆಗಿತಾರೆ. ತೆಗೆದ ಮೇಲೆ ಇನ್ನೊಂದು ಪಾಲಿಷರ್ ಇದೆ, ಪಾಲಿಷರ್ಗೆ ಬಿಡುತ್ತಾರೆ. ಅದು ನಿಮಗೆ ಒಂದು ಕೊತ್ತು ಅದು ಬೇಡ ಅದೆಲ್ಲ ಹೋಗ್ಬಿಡುತ್ತೆ. ಅದು ಫ್ಲವರ್ ಇದೆ. ಎಸ್, ಕರೆಕ್ಟ್. ಅದೆಲ್ಲ ಹೋಗುತ್ತೆ, ರೆಡಿ ಇರುತ್ತೆ. ಸರ್, ಈಗ ಆಕ್ಷನ್ ಅಂತ ಹೇಳಿದ್ರೆ ನೀವು ಅಲ್ಲಿ ಕ್ವಾಲಿಟಿ ವೈಸ್, ಗುಣಮಟ್ಟ ವೈಸ್ ರೇಟ್ ಫಿಕ್ಸ್ ಆಗತ್ತಾ? ಹೌದು, ಗ್ಯಾರಂಟಿ ಅದನ್ನೇ. ಅದೇ ವೆಯ್ಟ್ ಕೆಲವೊಂದು ಕಜ್ಜಿಕಾಯಿಗಳು ಕಜ್ಜಿಕಾಯಿ ಬಂದ್ರೆ ರೇಟ್ ಇಲ್ಲ ಸರ್. ಕಜ್ಜು ಬಿಕಾಸ್ ಯಾಕೆ ಬರುತ್ತೆ, ಸ್ಪ್ರೇ ನಾವು ಮಾಡಿಲ್ಲ ಅಂದ್ರೆ ಬರುತ್ತೆ. ಅದೇ ಅಂದ್ರೆ ಕ್ವಾಲಿಟಿ ಮೇಲೆ ಅಲ್ಲಿ ಪಕ್ಕಾ ಚೆಕ್ ಮಾಡಿ. ಈಗ ನಿಮ್ಗೆ ಯಾವುದು ಮಾರ್ಕೆಟಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ ಸರ್? ಇದರಲ್ಲಿ ಈಗ ನಾವು ಒಂದು ವೈಟ್ ಇರೋದು ನೋಡ್ತೀವಿ, ಗೋಲ್ಡನ್ ಎಲ್ಲೋ ಇರೋದು ನೋಡ್ತೀವಿ, ಗ್ರೀನ್ ಇರೋದು ನೋಡ್ತೀವಿ. 3 ಥರ ಏಲಕ್ಕಿ. ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ? ಬೆಸ್ಟ್ ಗ್ರೀನ್ ಇರೋದೇ. ಓಕೆ, ಗ್ರೀನಲ್ಲೇ ಗ್ರೀನ್ ಇರೋದು. ಮತ್ತೆ ಮಿನಿಮಮ್ ಒಳಗಡೆ ಸೀಡು ಒಂದು 18 ರಿಂದ 24 ಸೀಡ್ ಇರುತ್ತೆ. 18 ರಿಂದ 28 ಬಂದಿದೆ. ಆವರೇಜ್ 24 ಇಸ್ ಗುಡ್. ಹೌದು. ಮತ್ತೆ ಅದರಲ್ಲಿ ಸ್ವಲ್ಪ ಸೈಜ್ ಎಲ್ಲ ಹೇಳ್ತಾ ಇದ್ದಾರೆ. ಉದ್ದ 8 mm ಹೇಳ್ತಾರೆ. 3 ಎಡ್ಜಸ್ ಬರುತ್ತೆ. ಈಗ 3 ಓಪನ್ ಮಾಡಿದ್ರೆ ಇಲ್ಲ ನಮ್ದು ಕಾಯೆ ಉದ್ದವಾಗಿ ಬಾಲ್ ತರ ಇರಲ್ಲ, 3 ಎಡ್ಜಸ್ ಆಗಿ ಇರುತ್ತೆ. ಅದು ಗುಡ್. ಅದೇ ನಲ್ಲಾಣಿ ಗೋಲ್ಡ್ ಚೆನ್ನಾಗಿ ಬರುತ್ತೆ. ಅದು ಆ ರೀತಿ ಕ್ವಾಲಿಟಿ ಮೇಲೆ ಬುಲೆಟ್ ಟೈಪ್ ಇರುತ್ತೆ, ಬಾಲ್ ಟೈಪ್ ಇರಲ್ಲ. ಬುಲೆಟ್ ಟೈಪ್. ಹೌದು. ಆ ರೀತಿ ಗುಣಮಟ್ಟದ ಮೇಲೆ ವೇರಿಯೇಷನ್ ಆಗುತ್ತೆ. ಸರ್, ನೀವು ಇಷ್ಟೊತ್ತು ನಮಗೆ ಈ ಏಲಕ್ಕಿಯ ಬೆಳೆಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ವಾಹಿನಿಯ ವತಿಯಿಂದ ಹಾಗೂ ನಮ್ಮ ರೈತರ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು. ಓಕೆ, ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ನಾವು ಇವತ್ತು SLN ಪ್ಲಾಂಟೇಶನ್ ಚಟ್ಟಳ್ಳಿಯಲ್ಲಿದ್ದೇವೆ. ಸೊ ಇದು ಕೊಡಗಿನಲ್ಲಿ ಇರುವಂಥ ಒಂದು ತೋಟ. SLN ಪ್ಲಾಂಟೇಶನ್ ಚಟ್ಟಳ್ಳಿ ಅಂತ ಹೇಳಿದರೆ ಸಾತಪ್ಪನವ್ರದ್ದು. ಸಾತಪ್ಪನ್ ಅಂತ ವಿಶ್ವನಾಥ್ ಅಂತ ಹೇಳಿ ಇದರ ಪ್ರೊಪರೇಟರು. ಇಲ್ಲಿ ಕಣ್ಣನ್ ಅಂತ ಹೇಳಿ ಅದರ ಮ್ಯಾನೇಜರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಅವ್ರ ಹತ್ರ ಒಂದು 3-4 ಜನ ಫೀಲ್ಡ್ ಸೂಪರ್ವೈಸರ್ಸ್ ಇದ್ದಾರೆ. ಸೊ ಅವರೆಲ್ಲ ಈ ತೋಟವನ್ನು ಬಹಳ ಪ್ರಾಮುಖ್ಯತೆ ಕೊಟ್ಟು ನೋಡಿಕೊಂಡು ಉತ್ತಮವಾದ ಇಳುವರಿಯನ್ನು ತೆಗಿತಾ ಇದ್ದಾರೆ. ಒಂದು ಅವ್ರದ್ದು ಒಳ್ಳೆ ಬೆಳೆ ಅಂತ ಹೇಳಿದರೆ ಕಾಫಿ. ರೊಬಸ್ಟಾ ಕಾಫಿಯಲ್ಲಿ ತುಂಬ ಉತ್ಪಾದನೆ ತೆಗಿತಾರೆ. ಅರಬಿಕಾ ಕಾಫಿಯನ್ನು ಬೆಳೀತಾರೆ ಮತ್ತು ಮೆಣಸನ್ನು ಬೆಳೀತಾರೆ. ಸೊ ಇತ್ತೀಚಿನ ವರ್ಷಗಳಲ್ಲಿ ಏಲಕ್ಕಿ ಮೇಲೆ ಒಂದು ಸ್ವಲ್ಪ ತುಂಬ ಇಂಟ್ರೆಸ್ಟ್ ಡೆವಲಪ್ ಆಗಿ ಸೊ ಕಾಫಿ ತೋಟವನ್ನು ತೆಗೆದು ಏಲಕ್ಕಿ ಮಾಡಿದಂಥ ಒಂದು ಇಲ್ಲಿ ನಾವು ಅದನ್ನು ನೋಡ್ತಾ ಇದ್ದೇವೆ. ಇದು ಹಿಂದೆ ಕಾಫಿ ತೋಟವಾಗಿತ್ತು, ಕಾಫಿ ಮತ್ತು ಮೆಣಸು ತೋಟ ಆಗಿತ್ತು. ಸೊ ಅದನ್ನು ತೆಗೆದುಬಿಟ್ಟು ಏಲಕ್ಕಿಯನ್ನು ಹಾಕಿದರು. ಸುಮಾರು 2018 ಕೇರಳದಿಂದ ನೆಲ್ಯಾನಿ ಗ್ರೀನ್ ಗೋಲ್ಡ್ ಅಂತ ಹೇಳಿ ಗಿಡವನ್ನು ತಂದು, ಸೊ ಮೊದಲು ನಾವು 10 ಅಡಿ ಅಂತರದಲ್ಲಿ
ಗುಂಡಿಯನ್ನು ಮಾಡಿಕೊಂಡ್ರು. ಸೊ ಆನಂತರ ಅದಕ್ಕೆ ನೆಲ್ಯಾನಿ ಗ್ರೀನ್ ಗೋಲ್ಡ್ ಸಕ್ಕರ್ಸನ್ನು ಕೇರಳ ಇಡುಕಿಯಿಂದ ತಂದು ನೆಟ್ಟರು. ಸೊ ನಾನು ಆವಾಗ ಬಂದು ನೋಡಿದಾಗ ಒಂದು ಸ್ವಲ್ಪ ನೀರು ನಿಂತಿತ್ತು ಇಲ್ಲಿ. ಸೊ ಆವಾಗ ಬಂದು ಇಲ್ಲ ಇದಕ್ಕೆಲ್ಲ ನಾವು ಚರಂಡಿ ಮಾಡಿ ಕೊಡಬೇಕು ಸೊ ಅಂತ ಹೇಳಿ ಆ ಗಿಡಕ್ಕೆಲ್ಲ ಚರಂಡಿ ಮಾಡಿಸ್ಕೊಟ್ಟು ಆವತ್ತಿಂದ ಆ ಗಿಡ ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಶುರುವಾಯಿತು. 2ನೇ ವರ್ಷಕ್ಕೇ ಒಂದು ಉತ್ತಮವಾದ ಇಳುವರಿಯನ್ನು ಕೊಡ್ತು. ಸೊ ಇವರು ಏನು ಮಾಡ್ತಾರೆ ಅಂದರೆ ಹಿಂದೆ ಆ ಗಿಡದ ಹಿಂದೆ ಬೀಳ್ತಾರೆ. ಸೊ ನೀರಾವರಿ ವ್ಯವಸ್ಥೆಯನ್ನು ಮಿನಿ ಸ್ಪ್ರಿಂಕ್ಲರ್ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸೊ ಆಟೋಮ್ಯಾಟಿಕ್ ಇರಿಗೇಷನ್ ಸಿಸ್ಟಮ್ ಮಾಡಿದ್ದಾರೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಅವರು ಉತ್ತಮವಾದ ನೀರಾವರಿಯನ್ನು ಮಾಡಿಕೊಂಡು ಸೊ ಉತ್ತಮವಾದ ಇನ್ಪುಟನ್ನು ಕೊಡ್ತಾರೆ. ಸೊ ಕಾಂಪೋಸ್ಟನ್ನು ಚೆನ್ನಾಗಿ ಕೊಡ್ತಾರೆ. ಅದ್ರ ಜೊತೆಗೆ NPK ಫರ್ಟಿಲೈಸರ್ಸನ್ನು ಕೊಡ್ತಾರೆ. ಸೊ ಯಾವುದೇ ಮತ್ತು ಕೀಟ ಮತ್ತು ರೋಗ ಬಾಧೆ ಇಲ್ದಂಗೆ ತೋಟದಲ್ಲಿ ನೋಡಿಕೊಂಡು ಉತ್ತಮವಾಗಿ ಏಲಕ್ಕಿಯನ್ನು ಬೆಳೆದರು. ಸೊ ಒಂದು 6 ಎಕರೆಯಲ್ಲಿ ಇವರು ಇಂದು ಮೊದಲನೇ ವರ್ಷ ಬೆಳೆದಾಗ 2ನೇ ವರ್ಷಕ್ಕೇ ಸುಮಾರು ಅವರು ಒಂದು 400ರಿಂದ 500 kg ಕೊಯ್ದು ಆನಂತರ 5 ಟನ್ನು ಒಂದು ಎಕರೆಯಲ್ಲಿ 800ರಿಂದ 850 kg ಕೊಯ್ದು ಆನಂತರ 6 ಎಕರೆ ಆ ತೋಟದಿಂದ 6 ಎಕರೆ ತೋಟವನ್ನು ಮಾಡಿದರು. ಈಗ ಒಟ್ಟು 21 ಎಕರೆ ತೋಟವನ್ನು ಮಾಡಿದ್ದಾರೆ. ಸೊ ಇವರು ಸಾತಪ್ಪನವರನ್ನು ನಾವು ವಿಚಾರಿಸಿದರೆ ಏಲಕ್ಕಿ ಬೆಳೆಯೋದ್ರಿಂದ ಆದಾಯ ಬರುತ್ತೆ ಅಂತ ಅವರೆಲ್ಲ ಸ್ನೇಹಿತರಿಗೆಲ್ಲ ಒಂದು ಕರೆದು ಇಲ್ಲೊಂದು ನಾವು ಫೀಲ್ಡ್ ಡೇನೂ ಸುಧಾ ಮಾಡಿದ್ವಿ. ಅವ್ರ ಕೈಲೇ ಹೇಳಿಸಿದ್ವಿ ಎಲ್ಲರೂ 2 ಎಕರೆ ಏಲಕ್ಕಿಯನ್ನು ಚೆನ್ನಾಗಿ ಬೆಳೀರಿ, ಚೆನ್ನಾಗಾಗುತ್ತೆ. ಮತ್ತು ಇರಿಗೇಷನ್ ಬಹಳ ಮುಖ್ಯ. ಸೊ ಇಲ್ಲಿ ಮಿನಿ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದ್ದಾರೆ. ಸೊ ಇದನ್ನು ಪ್ರತಿ ದಿನಕ್ಕೆ 2 ದಿನಕ್ಕೆ 3 ದಿನಕ್ಕೆ ಒಮ್ಮೆ ಸೊ ಗಿಡ ನೆಟ್ಟೇನಿಂದ ಕೊಟ್ಕೊಂಡು ಬರ್ತಾರೆ. ಮಳೆಗಾಲ ಒಂದು ಬಿಟ್ಟು ಬೇರೆ ಟೈಮಲ್ಲೆಲ್ಲ ನೀರು ಕೊಡ್ತಾ ಇರ್ತಾರೆ. ಆದ್ದರಿಂದ ಗಿಡ ಚೆನ್ನಾಗೂ ಬೆಳೆಯುತ್ತೆ. ಸೊ ನನ್ನ ಪ್ರಕಾರ ಇವರು 1ನೇ ವರ್ಷಕ್ಕೇ 30ರಿಂದ 40 ಪಿಳ್ಳೆಗಳು ಬರ್ದಂಗೆ ಬೆಳೆದಿದ್ರು. 2ನೇ ವರ್ಷಕ್ಕೆ 80ರಿಂದ 120 ಪಿಳ್ಳೆಗಳು ಬಂತು. ಸೊ 2ನೇ ವರ್ಷ 2ರಿಂದ 3ನೇ ವರ್ಷದಲ್ಲಿ ಉತ್ತಮವಾದ ಇಳುವರಿ ಬರುವಂಗೆ ನೋಡಿಕೊಂಡ್ರು. ಸೊ ಇವರು ಬೇರೆ ಪದ್ಧತಿಗಳಂತ ಹೇಳಿದರೆ ಗೊಬ್ಬರವನ್ನು ಕೊಡೋದು. ಆ ಗೊಬ್ಬರವನ್ನು ಸ್ಪ್ಲಿಟ್ಟಾಗಿ ಒಂದು ಗಿಡಕ್ಕೆ 50ರಿಂದ 100 ಗ್ರಾಮ್ ಥರ ಸ್ಪ್ಲಿಟ್ಲಾಗಿ ತಿಂಗಳಿಗೆ ಒಮ್ಮೆ ಕೊಟ್ಕೊಂಡು ಬರೋದು. ಮಳೆಗಾಲ ಒಂದು ಬಿಟ್ಟು ಬೇರೆ ಟೈಮ್ನಲ್ಲಿ ಗೊಬ್ಬರ ಕೊಡೋದು, ನೀರು ಕೊಡೋದು. ಸೊ ಆನಂತರ ಯಾವುದೇ ಒಂದು ಹುಳ ಬರ್ದಂಗೆ ಬೇಕಾದ ಔಷಧಿಗಳನ್ನು ಸೊ ಸ್ಪಾಟ್ ಅಪ್ಲಿಕೇಶನ್ಸ್ ಮಾಡಿಕೊಂಡು ಸೊ ಯಾವುದೇ ಒಂದು ಹುಳ ಬರ್ದಂಗೆ ಬೋರರ್ ಹೊಡಿದಂಗೆ ನೋಡಿಕೊಂಡ್ರು. ಸೊ ಮತ್ತು ಇಲ್ಲಿ ನೆಮಟೋಡ್ಸ್ ಬರುತ್ತೆ, ಒಂದೆರಡು ಬೇರುಗಂಟು ಹುಳು ಅಂತ ಬರುತ್ತೆ. ಸೊ ಅದಕ್ಕೆ ಅವರು ಈ ವೇಲಮ್ ಪ್ರೈಮ್ ಫ್ಲೂರೋಫೈರಮ್ ಅಂತ ಇದೆ, ಅದು 1 ml/ಲೀಟರ್, ಒಂದು ಗಿಡಕ್ಕೆ 5 ಲೀಟರ್ನಷ್ಟು. ಅದು ಯಾವಾಗ ಗಿಡ ಚಿಕ್ಕದಾಗಿ ಕಾಣುತ್ತೆ, ಎಲೆ ಚಿಕ್ಕ ಆಗುತ್ತೆ, ಅದು ತಕ್ಷಣ ಮಾಡ್ಕೊಳ್ತಾರೆ. ಸೊ ಅವ್ರು ಹೇಳ್ದಂಗೆ ಯಾವಾಗಲೂ ಯಾವುದೇ ಕೆಲಸವನ್ನು ಅವರು ನಿಲ್ಲಿಸೋದಿಲ್ಲ. ಇವತ್ತೇನಾದರೂ ಸಮಸ್ಯೆ ಆಗಿದೆ ಅಂತ ಹೇಳಿದರೆ ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಇಲ್ಲಿ ಮಾಡಿದರು. ಮತ್ತು ಇಲ್ಲಿ ಈಗೆಲ್ಲ ನೋಡ್ತೀವಿ, ಇದು ಆದಷ್ಟು ನೆರಳು ತುಂಬ ಜಾಸ್ತಿ ಇಲ್ಲ, ಮೀಡಿಯಮ್ ಆಗಿದೆ. ಸೊ ಹೇಗಪ್ಪ ಇಲ್ಲಿ ಏಲಕ್ಕಿ ಕಟ್ಟಿತ್ತು ಅಂದಾಗ ಆವಾಗ ಏನು ಮಾಡಿದ್ವಿ ಅಂತ ಹೇಳಿದರೆ ಟಾಪ್ ಇರಿಗೇಷನ್ ಅಂದರೆ ಸ್ಪ್ರಿಂಕ್ಲರ್ ಇರಿಗೇಷನ್ನು ಕೊಟ್ವಿ. ಅದ್ರ ಜೊತೆಗೆ ಮಿಸ್ಟ್ ಇರಿಗೇಷನನ್ನು ಆನ್ ಮಾಡಿದ್ವಿ. ಸೊ ಅದ್ರ ಜೊತೆಗೆ ಒಂದು 20-30 ಹನಿಬಿ ಬಾಕ್ಸನ್ನು ಕೊಡಿಸಿದ್ವಿ. ಸೊ ಆನಂತರ ಏಲಕ್ಕಿ ಚೆನ್ನಾಗಿ ಕಟ್ಟಲಿಕ್ಕೆ ಶುರುವಾಯಿತು. ಸೊ ಯಾವುದೇ ಒಂದು ಥ್ರಿಪ್ಸ್ ಡ್ಯಾಮೇಜೇ ಆಗಲಿ, ಅದಕ್ಕೆ ನಾರ್ಮಲಿ ಅವ್ರು ಏನು ಮಾಡ್ತಾರೆ ಅಂದರೆ ಹುಳಗಳನ್ನು ತೋಟದಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಿರ್ತಾರೆ. ಸೊ ಒಂದು 25 ದಿನಕ್ಕೆ 15ರಿಂದ 25 ದಿನಕ್ಕೆ ಒಂದು ಸಾರಿ ಚೆಕ್ ಮಾಡಿದಾಗ ಹುಳುಗಳು ಬೋರೋರು ಒಂದು ಕಾಣುತ್ತೆ ಕಣ್ಣಿಗೆ. ಸೊ ಅದೇನಾರು ಕಂಡ್ರೆ ತಕ್ಷಣ ಅವರು ಏನು ರೆಕಮೆಂಡೆಡ್ ಕೆಮಿಕಲ್ಸ್ ಏನಿರುತ್ತೆ ಅದನ್ನು ತಂದು ಸೊ ಹೊಡಿತಾರೆ. ಕೆಲವು ಕಂಪ್ನಿಯವರು ಸುದ ಕೆಲವು ಅವ್ರದ್ದೇ ಆದ ಕೆಮಿಕಲ್ಗಳನ್ನು ಇಲ್ಲಿ ಟೆಸ್ಟಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಯಾವುದೋ ಹೊಸ ಲೇಟೆಸ್ಟ್ ಕೆಮಿಕಲ್ಸ್ ಏನಿದೆ ಅದನ್ನೆಲ್ಲ ಅವ್ರ ಜೊತೆ ಬಂದು ಅವ್ರಿಗೆ ಹೇಳಿ ಅದು ಮಾಡಿಸಿದ್ದಾರೆ. ಅದು ಕಂಟ್ರೋಲ್ ಆಗಿದೆ. ಸೊ ಕೆಲವು ಯಾಕೆಂದರೆ ನಮ್ಮ ಸಂಸ್ಥೆಗಳಿಂದ ರೆಕಮೆಂಡ್ ಮಾಡಿರೋ ಕೆಮಿಕಲ್ ಹಳೇದೇ ಇರುತ್ತೆ. ಸೊ ಅದರಿಂದ ಹೊಸ ಕೆಮಿಕಲ್ಸು ಕೆಲವು ಮಾರ್ಕೆಟಿಗೆ ಬಂದಾಗ ಅಂಥ ಕೆಮಿಕಲ್ಲು ಇಲ್ಲಿ ಬಂದು ಅವರು ಅಡಾಪ್ಟ್ ಮಾಡಿಕೊಂಡು ಅದನ್ನು ಕಂಟ್ರೋಲ್ ಮಾಡಿದ್ದಾರೆ. ಸೊ ಅದರಿಂದ ಯಾವುದೇ ಒಂದು ಬೋರರ್ ಕಾಣಿಸೋದಿಲ್ಲ. ಸೊ ಕಜ್ಜಿ ಅನ್ನೋದು ಭಾರಿ ಕಡಿಮೆ ಇದೆ. ಸೊ ಮತ್ತು ಇಳುವರಿ ತುಂಬ ಚೆನ್ನಾಗಿ ಬೆಳೀತಾರೆ. ಸೊ ಇಳುವರಿಯನ್ನು ಈಗಾಗಲೇ ಅವರು 6 ಎಕರೆಯಿಂದ 21 ಎಕರೆಗೆ ಹೋಗಿದ್ದಾರೆ ಅಂತ ಹೇಳಿದರೆ ಏಲಕ್ಕಿಯಿಂದ ಲಾಭ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಉತ್ತಮವಾಗಿ ಇಳುವರಿಯನ್ನು ತೆಗಿತಾರೆ. ನಾವು 10 ಅಡಿಗೆ ಹಾಕಿದ್ವಿ, ಈಗ 12 ಅಡಿ ಅಂತರದಲ್ಲಿ ಹಾಕಿದ್ದೀವಿ. ಸೊ ಆದರೂ ಸುಧಾ ಅವರು ಮಾಡುವಂತಹ ಕೃಷಿಗೆ ಏಲಕ್ಕಿ ತೋಟ ತುಂಬ ಹುಲ್ಸಾಗಿ ಬೆಳೆಯುತ್ತೆ, ಚೆನ್ನಾಗಿ ಬೆಳೆಯುತ್ತಾ ಇದೆ. ಸೊ ಅದರಿಂದ ಉತ್ತಮವಾದ ಇಳುವರಿಯನ್ನು ತೆಗೆಯೋದು
ಸಾಧ್ಯತೆ ಇದೆ. ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ನಾವು 2 ಭಾಗವಾಗಿ ವಿಂಗಡಿಸ್ಬೋದು. ಮೊದಲನೇ ಭಾಗದಲ್ಲಿ ನಾವು ಕಣ್ಣನ್ ಸರ್ ಅವರನ್ನು ಮಾತಾಡಿಸಬೇಕಾಗಿತ್ತು. ಕಣ್ಣನ್ ಸರ್ ಅವರನ್ನು ಮಾತಾಡಿಸಿ ಈ SLN ಫಾರ್ಮ್ಸು ಯಾವ ರೀತಿ ಶುರುವಾಯಿತು, ಏಲಕ್ಕಿಯನ್ನು ಹೇಗೆ ಬೆಳೆಯೋಕ್ಕೆ ಶುರು ಮಾಡಿದ್ರು, ಈಗ ಯಾವ ರೀತಿ ಬೆಳೀತಾ ಇದ್ದಾರೆ, ಆಮೇಲೆ ಏಲಕ್ಕಿ ಸಂಸ್ಕರಣೆ ಇರಬಹುದು, ಸಂಸ್ಕರಣೆ ಮಾಡೋಕ್ಕೆ ಏನೇನು ಬೇಕಾಗುತ್ತೆ, ಮಷೀನ್ ಎಲ್ಲವನ್ನು ನೋಡ್ಕೊಂಬಂದ್ವಿ. ಇದರ ಕೊನೆಯ ಭಾಗದಲ್ಲಿ ಒಂದು ಸ್ವಲ್ಪ ಹೊತ್ತಲ್ಲಿ ನಮಗೆ ಅಂಕೇಗೌಡ ಸರು ಈ SLN ಫಾರ್ಮ್ಸ್ ಬಗ್ಗೆ, ಇದು ಎಲ್ಲಿಂದ ಶುರುವಾಯಿತು, ಹೇಗೆ ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಇವತ್ತಿನ ಕಾರ್ಯಕ್ರಮದಿಂದ ಏಲಕ್ಕಿ ಬೇಸಾಯದ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಸಿಕ್ತು ಅಂತ ಭಾವಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.